ನಮಸ್ಕಾರ ಕರ್ನಾಟಕ. ಇದು ಜನರಾಡುವ ಮಾತು, ನಮ್ಮಿಂದಲ್ಲ ಜನರಿಂದ. 48ನೇ ಸಂಚಿಕೆಗೆ ತಮ್ಮನ್ನು ನಾನು ಸ್ವಾಗತಿಸ್ತೇನೆ. ಈ ಒಂದು 48ನೇ ಸಂಚಿಕೆಯಲ್ಲಿ ಮುಖ್ಯವಾಗಿ ನಮ್ಮ ದೇಶ ಅಭಿವೃದ್ಧಿ ಆಗಬೇಕಾದ್ರೆ, ನಮಗೆಲ್ಲರಿಗೆ ಜ್ಞಾನ ಬರಬೇಕಾದ್ರೆ ಏನು ಬೇಕು? ಶಿಕ್ಷಣ ಬೇಕು. ಇವತ್ತು ಇಲ್ಲಿನ ನಮ್ಮ ರಾಜ್ಯದ ಜನ ಶಿಕ್ಷಣದ ಬಗ್ಗೆ ಏನು ಮಾತಾಡ್ತಾರೆ ಅಂತಕ್ಕಂಥ ವಿಷಯವನ್ನು ತಮ್ಮೆದುರಿಗೆ ತರ್ತಾ ಇದ್ದಾರೆ. ಶೈಕ್ಷಣಿಕ ವರ್ಷ ಮತ್ತು ಪರೀಕ್ಷೆ. ಇವತ್ತು ನಮ್ಮ ದೇಶದ ಒಂದು ಸಂವಿಧಾನ ಪ್ರತಿಯೊಂದು ವಿಷಯದಲ್ಲಿ ಅಚ್ಚುಕಟ್ಟಾಗಿ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಕಾನೂನನ್ನು ಮಾಡಿಟ್ಟಿದೆ. ಏನೆಂದರೆ, ಶೈಕ್ಷಣಿಕ ವರ್ಷಕ್ಕೆ ಪರೀಕ್ಷೆಗಿಂತಲೂ ಮಹತ್ವ ಕೊಡಬೇಕು ಅಂತಕ್ಕಂಥ ಮಾತು ಇದೆ. ಯಾಕಂದರೆ ನಾವು ಸರಿಯಾಗಿ ಹೊಲವನ್ನು ಹದ ಮಾಡಿ ಬೇಕಾದ ಗೊಬ್ಬರವನ್ನು ಕೊಟ್ಟು ಒಳ್ಳೆಯ ಬೀಜವನ್ನು ಬಿತ್ತಿದಾಗ ಯಾವ ಥರ ಬೆಳೆ ಬರುತ್ತದೆಯೋ ಹಾಗೆಯೇ ಮಕ್ಕಳು ಶಾಲೆಗೆ ಹೋದಾಗ ಮಕ್ಕಳಿಗೆ ಒಳ್ಳೆಯ ಪರಿಸರ, ಉತ್ತಮ ಶಿಕ್ಷಣ, ಸಂಸ್ಕೃತಿ, ಎಲ್ಲ ಜೀವನದ ಮೌಲ್ಯಗಳನ್ನು ಒಳಗೊಂಡು ಕಲಿಸ್ತಕ್ಕಂಥದ್ದೇ ಶಿಕ್ಷಣ. ಈ ಶಿಕ್ಷಣ ಶೈಕ್ಷಣಿಕ ವರ್ಷದಲ್ಲಿ ಅಧಿಕಾರಿಗಳು, ಯಾವುದೇ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಆ ಒಂದು ಶಾಲೆಯಲ್ಲಿ ಕಾಲಿಟ್ಟು ಈಗ ಈ ಶೈಕ್ಷಣಿಕ ವರ್ಷದಲ್ಲಿ ಎಷ್ಟು ತಿಂಗಳುಗಳು ಕಳೆದಿವೆ, ಇಲ್ಲಿಯವರೆಗೂ ಎಷ್ಟು ಪೋರ್ಷನ್ ಶಿಕ್ಷಕರು ಪಾಠ ಮಾಡಬೇಕಾಗಿತ್ತು, ಮಾಡಿದ್ದಾರಾ? ಇಲ್ಲ, ನೋಡ್ಬೋದು. ಆ ನಂತರ ಇವರು ನೋಟ್ಸ್ ಆಫ್ ಲೆಸನ್ ಬರೆದಿದ್ದಾರಾ? ಇಲ್ಲ, ಇದನ್ನು ನೋಡ್ಬೋದು. ಇದು ಬಹುತೇಕ ಜನ ಮಾತಾಡ್ತಿರುವುದು ಇದು ಖಾಸಗಿ ಶಾಲೆಗಳಿಗೆ ಅನ್ವಯಿಸುವುದಿಲ್ಲ. ಯಾಕಂದರೆ ಖಾಸಗಿ ಶಾಲೆಯವರು ಹಗಲಿರುಳು ದುಡಿದು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾರೆ. ಇದೆಲ್ಲ ಬರುವುದು ಸರ್ಕಾರಿ ಶಾಲೆಗೆ. ಸರ್ಕಾರಿ ಶಾಲೆಯ ಶಿಕ್ಷಕರದಷ್ಟೇ ಇಲ್ಲಿ ತೊಂದರೆ ಆಗುವುದಿಲ್ಲ, ಆ ಮಕ್ಕಳ ಪಾಲಕರಿಂದಲೂ ಕೂಡ ಇಲ್ಲಿ ತೊಂದರೆ ಇದೆ. ಹೇಗೆಂದರೆ, ಕೆಲವೊಂದು ಸರ್ಕಾರಿ ಶಾಲೆಯ ಶಿಕ್ಷಕರುಗಳು ಪೇರೆಂಟ್ಸ್ ಮೀಟಿಂಗ್, ಪಾಲಕರ ಸಭೆ ಕರೆದಾಗ ಯಾರೂ ಹೋಗೋದಿಲ್ಲ. 5-6 ಜನ ಹೋಗಿಬಿಡ್ತಾರೆ, ಉಳಿದವ್ರು ಯಾರೂ ಹೋಗೋದಿಲ್ಲ. ಮಕ್ಕಳಿಗೆ ಸರಿಯಾಗಿ ಶಾಲೆಗೆ ಕಳಿಸೋದಿಲ್ಲ, ಪರೀಕ್ಷೆಗೆ ಕಳಿಸೋದನ್ನು ಬಿಡೋದಿಲ್ಲ. ಹೀಗಾದಾಗ ಮಕ್ಕಳು ಶಿಕ್ಷಣವನ್ನೇ ಪಡೆಯದೆ ಪರೀಕ್ಷೆ ಎದುರಿಸುವುದು ಹೇಗೆ? ಇದು ಪಾಲಕರಿಗೂ ಬಹುತೇಕ ಬೇಕಾಗಿಲ್ಲ, ಇದು ಶಿಕ್ಷಕರಿಗೂ ಬಹುತೇಕ ಬೇಕಾಗಿಲ್ಲ. ಇದನ್ನು ಸಮತೋಲನಕ್ಕೆ ತರ್ತಕ್ಕಂಥ ಅಧಿಕಾರಿಗಳು ಯಾರೂ ಕ್ಯಾರೆ ಅನ್ನೋದಿಲ್ಲ. ಇವತ್ತು ರಾಜ್ಯದಲ್ಲಿ ಜನ ಏನು ಮಾತಾಡ್ತಾರೆ, ರಾಜ್ಯದಲ್ಲಿ ಎಷ್ಟು ಸರ್ಕಾರಿ ಶಾಲೆಗಳಿಗೆ ವಿಷಯ ಪರಿವೀಕ್ಷಕರು, BO, BRC, CRC, DDPI, ಕಮಿಷನರ್ ಹೋಗಿ ತಪ್ಪು ಮಾಡಿದ ಶಿಕ್ಷಕರಿಗೆ ನೋಟಿಸ್ ಕೊಟ್ಟಿದ್ದನ್ನು ನೀವು ಪ್ರಾಮಾಣಿಕವಾಗಿ ಪ್ರಚುರಪಡಿಸಿ ನೋಡೋಣ. ಮಾಡೋದಿಲ್ಲ. ಎಲ್ಲರೂ ಶಿಕ್ಷಕರಿಗೆ ಟಚ್ ಮಾಡಲಿಕ್ಕೆ ಹೆದರ್ತಾರೆ ಅಂತಕ್ಕಂಥ ಮಾತು ಕೂಡ ಜನ ಮಾತಾಡ್ತಾ ಇದ್ದಾರೆ. ಹಾಗಾಗಬಾರ್ದು. ಹೇಗೆ ನೀವು ವಿದ್ಯೆಯನ್ನು ಕೊಟ್ಟು ಅವರಿಗೆ ಪರೀಕ್ಷಿಸಿದಾಗ ನಿಮಗೆ ಒಂದು ರಿಸಲ್ಟ್ ಬರುತ್ತೆ ಮತ್ತು ನ್ಯಾಯವಾಗಿರುತ್ತೆ. ಅದು ಇಡೀ ಶೈಕ್ಷಣಿಕ ವರ್ಷದಲ್ಲಿ ಯಾವುದೇ ಅಧಿಕಾರಿಗಳು ಶಾಲೆಗೆ ಕಾಲಿಡದೇನೆ ಪರೀಕ್ಷೆಯ ಸಂದರ್ಭದಲ್ಲಿ ಬೂಕತೆ ಸ್ಕ್ವಾಡ್ ಆಗಿ ಹೋದಾಗ ಮಕ್ಕಳು ಏನು ಮಾಡ್ಯಾರು? ನಾವು ಹೇಳ್ತಾ ಇರೋದು ತಪ್ಪು ತಿಳುವಳಿಕೆ ಬೇಡ. ಪರೀಕ್ಷೆಯನ್ನು ಸ್ಟ್ರಿಕ್ಟ್ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ನೀವು ಮಕ್ಕಳಿಗೆ ಕೊಡಬೇಕಾದ ವಿದ್ಯೆಯನ್ನು ಕೊಟ್ಟಾಗ ನೀವೇ ಒಯ್ದು ಚೀಟಿ ಕೊಟ್ಟರು ಕೂಡ ಮಕ್ಕಳು ನೋಡೋದಿಲ್ಲ. ಅವರ್ಯಾಕೆ ನೋಡ್ತಾರೆ? ಅವರಲ್ಲಿ ವಿದ್ಯೆ ಇರುತ್ತೆ, ವಿದ್ಯೆಯನ್ನು ಕಲ್ತಿರ್ತಾರೆ. ಬಿಡೋದು, ಶಿಕ್ಷಣ ಕೊಡೋದೇ ಇಲ್ಲ. ಪರೀಕ್ಷೆಯಲ್ಲಿ ಏನೇನು ಮಾಡ್ತೀರಿ? ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನು ಸ್ಕ್ವಾಡ್ ಅಂತ ಹಾಕ್ತೀರಿ, ಸಿಟ್ಟಿಂಗ್ ಸ್ಕ್ವಾಡ್ ಅಂತ ಹಾಕ್ತೀರಿ, ಏನೇನೋ ಹಾಕ್ತೀರಿ. ಇದು ಯಾವ ಅರ್ಥ ಅಂತ ಜನ ಕೇಳ್ತಾ ಇದ್ದಾರೆ. ನೀವು ಇನ್ನು ಮುಂದೆ ಹೋಗಲಿ, ಹಿಂದಿಂದು ಜನ ಹೇಳೋದು, ಇನ್ನು ಮುಂದಾದರೂ ಈಗ ಹ್ಯಾಂಗ ಸ್ಕ್ವಾಡ್ ಆಗಿ ಎಲ್ಲ ಇಲಾಖೆಯವರು ಹೋಗಿ ಮಕ್ಕಳ ಮೇಲೆ ಮುಗಿಬೀಳ್ತಿರಲ್ಲ, ಅದೇ ಥರ ಶೈಕ್ಷಣಿಕ ವರ್ಷದಲ್ಲಿ ಸ್ಪೆಷಲ್ ಆಗಿ ಸರ್ಕಾರಿ ಶಾಲೆಗಳಿಗೆ ನೀವೆಲ್ಲ ಅಮರಿ ಶಿಕ್ಷಕರು ಶಿಕ್ಷಣ ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಿ, ಕೊಡದೇ ಇದ್ದವರ ಶಿಕ್ಷಕರ ವಿರುದ್ಧ ಕಠಿಣ ಕ್ರಮ ಕೈಗೊಂಡಾಗ ನಮ್ಮ ಶಿಕ್ಷಣ ಇಲಾಖೆ ಸುಧಾರಿಸ್ತದಂತಕ್ಕಂಥ ಮಾತು ಜನ ಮಾತಾಡ್ತಾ ಇದ್ದಾರೆ. ಆದ್ದರಿಂದ ಇನ್ನೊಂದು ಮಾತು ಜನ ಹೇಳ್ತಾ ಇದ್ದಾರೆ, ಶಾಸಕರುಗಳು ಜನಪ್ರತಿನಿಧಿಗಳು
ಮಂತ್ರಿಗಳು ಆಕಸ್ಮಿಕ ಭೇಟಿ ನೀಡಿ ಶಾಲು ಹಾರ ತುರಾಯಿ ಹಲಗೆಗೆ ಹೋಗಬೇಡಿ. ಆಕಸ್ಮಿಕ ಭೇಟಿ ನೀಡಿ ಅಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥ ಶಿಕ್ಷಕರಿಗೆ ನೀವೇ ನೋಡಿ ಪ್ರಶಸ್ತಿ ಕೊಡಿ. ಒಳ್ಳೆಯ ಶಿಕ್ಷಣ ಕೊಡದೇ ಇರತಕ್ಕಂಥ ಶಿಕ್ಷಕರುಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಿ. ನೋಡೋಣ ಶಿಕ್ಷಣ ಯಾಕೆ ಹಿಂದುಳಿತದೆ ಸರ್ಕಾರಿ ಶಾಲೆಗಳಲ್ಲಿ. ನೋಡಿ, ಖಾಸಗಿ ಶಾಲೆಗಳಲ್ಲಿ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ, ಸರ್ಕಾರಿ ಶಾಲೆಯಲ್ಲಿ ಇಲ್ಲ. ಯಾಕೆ? ಕಾರಣ ಇಲ್ಲಿ ಕೇಳೋರಿಲ್ಲ. ಖಾಸಗಿ ಶಾಲೆಯ ಮಾಲೀಕರು ಅದನ್ನು ಸರಿಯಾಗಿ ಮೇಂಟೈನ್ ಮಾಡ್ತಾರೆ ಶಿಕ್ಷಕರನ್ನು, ವಿದ್ಯಾರ್ಥಿಗಳನ್ನು. ಹಾಗೆ ಸರ್ಕಾರಿ ಶಾಲೆಯಲ್ಲಿ ಆಗಬೇಕಾದರೆ ಯಾವ ಥರ ಪರೀಕ್ಷೆಯಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಸ್ಕ್ವಾಡ್ ಆಗಿ ಕಳಿಸ್ತೀರಿ, ಅದೇ ಥರ ಶೈಕ್ಷಣಿಕ ವರ್ಷದ ಪ್ರಾರಂಭದಿಂದ ಸರ್ಕಾರ ಎಲ್ಲ ಅಧಿಕಾರಿಗಳಿಗೆ ಆದೇಶ ಮಾಡಬೇಕು ಶೈಕ್ಷಣಿಕ ಮಟ್ಟವನ್ನು ಪರೀಕ್ಷಿಸಲು, ಸುಧಾರಿಸಲು. ಅಂದಾಗ ಮಾತ್ರ ನಮ್ಮ ರಾಜ್ಯದಲ್ಲಿ ಶಿಕ್ಷಣ, ಸರ್ಕಾರಿ ಶಾಲೆಯಲ್ಲಿ ಸಿಗ್ತಕ್ಕಂಥ ಒಂದು ಶಿಕ್ಷಣ ಉತ್ತಮ ಪರಿಸ್ಥಿತಿಗೆ ಬರ್ತದೆ ಅಂತಕ್ಕಂಥ ಮಾತು ಜನ ಹೇಳ್ತಿದ್ದಾರೆ. ಇದು ಕೂಡ ಸರಿ ಇದೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ, ಜನರಾಡುವ ಮಾತು ಇದು ನಮ್ಮಿಂದಲ್ಲ ಜನರಿಂದ 48ನೇ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.